Hello everyone. Let us see question number 35. Yellow seeds producing pea plant, capital YY, is hybridized with green seeds producing pea plant, small yy. Shows the result of F2 generation with the help of checkerboard. Right? The phenotypic and genotypic ratio of F2 generation. This is our question which carries 3 marks. Here YY, this yellow seeds producing pea plants are dominating traits, and green seeds producing pea plants are recessive traits. ಈಗ ಇಲ್ಲೇನಾಗುತ್ತೆ YY ಸ್ಮಾಲ್ YY ಇಂದ ಒಂದು ಕ್ಯಾಪಿಟಲ್ Y ಬಂದಿರುತ್ತೆ, ಇನ್ನೊಂದು ಸ್ಮಾಲ್ Y ಬಂದಿರುತ್ತೆ. ಅಲ್ಲಿ ಸೇರಿ ಕ್ಯಾಪಿಟಲ್ Y ಸ್ಮಾಲ್ Y ಆಗಿರುತ್ತೆ. ಸಿನ್ಸ್ ದಿಸ್ ಒನ್ ಈಸ್ ಡಾಮಿನೇಟಿಂಗ್ ರೇಟ್, ನಮಗೆ ಒನ್ ಜನರೇಷನ್ ಅಲ್ಲಿ ಏನ್ ಬರುತ್ತೆ, ವಿ ಗೆಟ್ ಎಲ್ಲೋ ಸೀಡ್ಸ್ ಪ್ರೊಡ್ಯೂಸಿಂಗ್ ಪೀ ಪ್ಲಾಂಟ್ಸ್. ನಮಗೆ F1 ಜನರೇಷನ್ ಅಲ್ಲಿ ಎಲ್ಲ ಎಲ್ಲೋ ಸೀಡ್ಸ್ ಪ್ರೊಡ್ಯೂಸಿಂಗ್ ಪೀ ಪ್ಲಾಂಟ್ ಸಿಕ್ಕಿರುತ್ತೆ. ಬಟ್ ವಾಟ್ ಅಬೌಟ್ F2 ಜನರೇಷನ್? ಇಲ್ಲಿ ಕೆಲವೊಂದು ಸೀಡ್ಸ್ ಅಲ್ಲಿ Y ಕ್ಯಾರೆಕ್ಟರಿಸ್ಟಿಕ್ ಇರುತ್ತಲ್ಲ, ವಿಚ್ ಮೇ ಬಿ ಅಬ್ಸರ್ವ್ ಇನ್ F2 ಜನರೇಷನ್. ಯಾವ ತರ ಅಂದ್ರೆ, ಇನ್ ಗ್ಯಾಮೆಟ್ಸ್ ಕ್ಯಾಪಿಟಲ್ Y ಅಂಡ್ ಸ್ಮಾಲ್ y are the two traits ಅಲ್ವಾ. ದಿಸ್ ಒನ್ ಈಸ್ ಯೆಲ್ಲೋ ಸೀಡ್, ದಿಸ್ ಒನ್ ಈಸ್ ಗ್ರೀನ್ ಸೀಡ್. ಎರಡೂ ಪ್ರೆಸೆಂಟ್ ಇದೆ. ಆದ್ರೆ ಕ್ಯಾಪಿಟಲ್ Y ಏನಿದೆ ಅದು ಡಾಮಿನೇಟಿಂಗ್ ಇದ್ದಿದ್ದಕ್ಕೆ F1 ಜನರೇಷನ್ ಅಲ್ಲಿ ನಮಗೆ ಯೆಲ್ಲೋ ಸೀಡ್ ಸಿಕ್ಕಿತ್ತು. ಬಟ್ ಈ ಕ್ಯಾರೆಕ್ಟರಿಸ್ಟಿಕ್ ಇಲ್ಲ ಅನ್ನೋ ಹಾಗಿಲ್ಲ, ಇದು ಕೂಡ ಇದೆ ಬಟ್ ಕಾಣಿಸ್ಕೊಂಡಿಲ್ಲ ಅಷ್ಟೇ. ಸೊ ಇಲ್ಲಿ ಕ್ಯಾಪಿಟಲ್ Y ಸ್ಮಾಲ್ y ಬರ್ದಿದೀವಿ, ಇಲ್ಲೇನ್ ಬರ್ದಿದೀವಿ, ಇಲ್ಲೂ ಕ್ಯಾಪಿಟಲ್ Y ಸ್ಮಾಲ್ y ಅಂತ ಬರಿಬೇಕು. ಈಗ ಕ್ಯಾಪಿಟಲ್ Y capital Y, capital Y, small y. Again, this one is capital Y, small y. This one, small y, small y. Both are small y. Therefore, phenotypic ratio is 3:1. See here, this 1, 2, 3 are yellow seed producing plants. ಇವು ಮೂರು yellow seeds ಅನ್ನ ಕೊಡ್ತವೆ. Whereas this one is green seed producing plant in F2 generation. We are talking about second generation, F2 generation. What about genotypic ratio? ಇಲ್ಲಿ genotypic ನೋಡಿದಾಗ ಸಿಮಿಲರ್ ಜೀನ್ಸ್ ಯಾವ್ಯಾವ್ದ್ರಲ್ಲಿದೆ ನೋಡಿ. YY, ಕ್ಯಾಪಿಟಲ್ YY ಇದೆ, ಒಂದೇ ಇರೋದು. ಓಕೆ, ಕ್ಯಾಪಿಟಲ್ Y ಸ್ಮಾಲ್ y, ಕ್ಯಾಪಿಟಲ್ Y ಸ್ಮಾಲ್ y ಎಷ್ಟಿದೆ? 2, right? And small y, only gene type is 1. Therefore, genotypic ratio is 1:2:1. Thank you.